ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ತುಂಬ ದಿನಗಳಾಗೋಗಿದೆ KSIC ವಿಡಿಯೋಗಳನ್ನ ನಾನು ಮಾಡಿ. ಇತ್ತೀಚೆಗೆ ತುಂಬ ಗಾರ್ಡನ್ ವಿಡಿಯೋಗಳೇ ಬರ್ತಾಯಿದೆ ನನ್ನ ಚಾನಲಲ್ಲಿ. ತುಂಬ ಜನ KSIC ವಿಡಿಯೋಗೋಸ್ಕರನೇ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರ್ತೀರ, ಗೊತ್ತು ನನಗೆ. ಮತ್ತು ತುಂಬ ದಿನಗಳಾಗೋಯಿತು, ಹಾಗಾಗಿ ಇವತ್ತು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಬ್ಲೌಸ್ ಪರ್ಚೇಸ್ ಮಾಡಿರುವ ವಿಡಿಯೋ ಹಾಕಿದ್ದೆ ನಾನು. ಆ ವಿಡಿಯೋನ ತುಂಬ ಜನ ನೋಡಿದ್ರಿ. ಮತ್ತು ಆ ಬ್ಲೌಸ್ನ ನಾನು ಹೇಗೆ ಸ್ಟಿಚ್ ಮಾಡಿಸ್ತೀನಿ ಅಂತಲೂ ಕೂಡ ಹೇಳಿದ್ದೆ ನಿಮಗೆ, ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತಿನ ವಿಡಿಯೋ ತುಂಬ ವಿಚಾರಗಳಿದ್ರೂ, KSIC ಬಗ್ಗೆ ಮಾಡೋಕ್ಕೆ ತುಂಬ ವಿಚಾರಗಳಿದ್ರೂ ಮಾಡೋಕ್ಕಾಗ್ತಾಯಿಲ್ಲ ನನಗೆ ವಿಡಿಯೋಗಳನ್ನ. ಯಾಕೆ ಅಂತಂದರೆ ಸ್ವಲ್ಪ ನಾನು ಗಾರ್ಡನಿಂಗು ಮಾಡೋದ್ರಿಂದ ಸ್ವಲ್ಪ ಆ ಕಡೆ ಬ್ಯುಸಿ ಆಗೋದ್ರಿಂದ, ಮತ್ತು ನನ್ನ ಹೌಸ್ ವೈಫು ಕೂಡ, ಮತ್ತು ನನ್ನ ಮಗಳಿಗೆ ಎಕ್ಸಾಮ್ಸು ನಡೀತಾ ಇದೆ. ಅವಳು ಟ್ವೆಲ್ತಲ್ಲಿದ್ದಾಳೆ. ಎಕ್ಸಾಮ್ಸ್ ನಡೆಯುವಾಗ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ಲ ಮನೆಯದು. ಹಾಗಾಗಿ ಕೆಲವು ವಿಚಾರಗಳಿದ್ರೂ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಖಂಡಿತವಾಗಿ ಮುಂದೆ ವಿಡಿಯೋಗಳು ಬರುತ್ತೆ, ನಿರೀಕ್ಷಿಸ್ಬೋದು ನೀವು ನನ್ನ KSIC ವಿಡಿಯೋಗಳನ್ನ. ತುಂಬ ವೀಡಿಯೋಸ್ಗಳು ಮುಂದೆ ಮಾಡ್ತಾ ಹೋಗ್ತೀನಿ. ಮತ್ತು ಇವತ್ತು ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡಿಸಿದ್ದೀನಿ, ಮತ್ತು ಆ ಬ್ಲೌಸ್ಗಳನ್ನ ಎಷ್ಟು ಸೀರೆಗಳಿಗೆ ಮ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮತ್ತು ತುಂಬ ಜನ ಅದಕ್ಕೋಸ್ಕರ ನನ್ನ ವೀಡಿಯೋಗಳನ್ನ ನೋಡ್ತಾರೆ, ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಈಗ ನಾನು ಒಂದು ಬ್ಲೌಸ್ ಪರ್ಚೇಸ್ ಮಾಡಿದ್ದೆ ಮೈಸೂರು KR ಸರ್ಕಲಲ್ಲಿ ಅಂತ ಹೇಳಿದ್ದೆ. ಆ ಬ್ಲೌಸು ಅವರು ಏನು ಮಾಡಿದರು ಅಂದರೆ, ಒಂದು ಬ್ಲೌಸು ಬೇಗ ಕೊಟ್ಟರು ಸ್ಟಿಚ್ ಮಾಡಿ. ನಿಮಗೆಲ್ಲ ಗೊತ್ತೇ ಇರುತ್ತೆ ಟೈಲರ್ಸ್ಗಳು ಎಷ್ಟು ಡಿಲೇ ಮಾಡ್ತಾರೆ ಬ್ಲೌಸ್ ಕೊಡೋಕ್ಕೆ ಅಂತ. ಮತ್ತು ಒಂದು ಬ್ಲೌಸ್ ನಾನು ತುಂಬ ಅರ್ಜೆಂಟ್ ಅಂತ ಹೇಳಿದ್ರು ಒಂದು ಬ್ಲೌಸ್ ನಿಧಾನ ಆಯಿತು ಕೊಡೋದು. ಅಂತೂ ಇಂತೂ ಕೊಟ್ಟರು. ಇವತ್ತು ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಸ್ಟಿಚ್ ಮಾಡಿಸಿದೆ ಅಂತ. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಪರ್ಚೇಸ್ ಮಾಡಿರುವ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಹೆಂಗೆ ಸ್ಟಿಚ್ ಮಾಡಿಸ್ತೀನಿ ಅಂತ, ಎಂಬ್ರಾಯ್ಡ್ರಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತಿನ ವಿಡಿಯೋ ಮೊದಲನೇದು ಈ ಬ್ಲೌಸ್ನ ತೋರಿಸ್ತೀನಿ ನಾನು. ಇದು ತೋರಿಸಿದ್ದಾಗ ತುಂಬ ಕಾಂಪ್ಲಿಮೆಂಟ್ಸ್ ಬಂತು. ಇದನ್ನು 2 ಸತಿ ವೇರ್ ಮಾಡಿದೆ ನಾನು. 2 ಫಂಕ್ಷನ್ಗೆ ವೇರ್ ಮಾಡಿದೆ ಈ ಬ್ಲೌಸ್ನ KSIC ಸ್ಯಾರಿ ಜೊತೆ. ಮತ್ತು ತುಂಬ ಜನ ಇಷ್ಟಪಟ್ಟರು. ನಾನೊಂದು ಕಾನ್ಫರೆನ್ಸ್ ಅಂತ ಹೇಳಿದ್ದೆ, ಅದಕ್ಕೂ ವೇರ್ ಮಾಡಿದ್ದೆ. ತುಂಬ ಇಷ್ಟಪಟ್ಟರು. ಮತ್ತು ನನಗೂ ಪರ್ಸ್ನಲಿ ತುಂಬ ಖುಷಿ ಆಯಿತು. ಇದಕ್ಕೆ ನಾನು ಯಾವುದೇ ರೀತಿಯ ಎಂಬ್ರಾಯ್ಡ್ರಿ ಆ ಥರದ್ದೆಲ್ಲ ಏನೂ ಮಾಡಿಸಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಿಂಪಲ್ ಬೋಟ್ ನೆಕ್. ಮತ್ತು ನಾನು ಸ್ವಲ್ಪ ಹೆಚ್ಚು ಬೋಟ್ ನೆಕ್ಕೆ ಹಾಕೋದ್ರಿಂದ ಸಿಂಪಲಾಗಿ ಒಂದು ಬೋಟ್ ನೆಕ್ ಬ್ಲೌಸ್ ಇದು. ಇಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರಲ್ಲಿ. ಮತ್ತು ಹಿಂದ್ಗಡೆ ಸ್ವಲ್ಪ ಬೇರೆ ಥರ ಇದೆ, ತೋರಿಸ್ತೀನಿ. ಕಂಪ್ಲೀಟ್ ನೋಡಿ ವಿಡಿಯೋನ, ನಿಮಗೇನಾದರೂ ಐಡಿಯಾಸ್ ಬರ್ಬೋದು ನೀವು ಯಾವ ಥರ ಹೊಲಿಸ್ಕೊಳ್ಬೇಕು ಅಂತ. ಮತ್ತು ಇವಾಗೆಲ್ಲ ಈ ಥರ ಟ್ರೆಂಡಲ್ಲಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕೆಳಗಡೆ ಪ್ಯಾಟ್ರನ್ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಈ ಥರ ಇದೆ ಇದು ಬ್ಲೌಸು. ಕೆಳಗಡೆ ಬಂದು ಇಲ್ಲಿ ಒಂದು ಶೇಪ್ ಕೊಟ್ಟಿದ್ದಾರೆ. ಶೇಪ್ ಕೊಟ್ಟು ಇಲ್ಲಿ ಟ್ಯಾಸಲ್ಸ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಯಾರಾದರೂ ಈ ಥರ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದು ಹಾಕ್ಕೊಂಡಾಗ ಈ ಬ್ಲೌಸು. ನನಗೂ ಪರ್ಸ್ನಲಾಗಿ ತುಂಬ ಖುಷಿ ಆಯಿತು. ತುಂಬ ಜನ ಇಷ್ಟಪಟ್ಟರು ಕೂಡ. ಇಲ್ಲಿ ಇದು ಮೇಲ್ಗಡೆ ಡೀಪ್ ಬಂದಿಲ್ಲ. ಇವಾಗೆಲ್ಲ ಸ್ವಲ್ಪ ಈ ಥರ ಟ್ರೆಂಡ್ ನಡೀತಾ ಇದೆ ಬ್ಲೌಸ್ಗಳು. ಇಲ್ಲಿ ಕೆಳಗಡೆ ಇದೆ, ಇಲ್ಲಿ ನೋಡಿ ಡೀಪ್ ಇದು. ಒಬ್ಬರು ಟೇಲರ್ ಇದ್ದಾರೆ, ನನಗೆ ತುಂಬ ದಿನಗಳಿಂದ ಹೊಲಿಸ್ತೀನಿ ಅವ್ರ ಹತ್ರ. ಅವರು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟು ತುಂಬ ಚೆನ್ನಾಗಿ ಹೊಲಿತಾರೆ ಬ್ಲೌಸ್ಗಳನ್ನ. ಮತ್ತು ನನ್ನ ಹತ್ರ ಇರೋ ಕಲೆಕ್ಷನ್ಸ್ ಎಲ್ಲ ಒಂದಿನ ನಾನು ವೀಡಿಯೋ ಮಾಡ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ ಅವ್ರು ಬ್ಲೌಸ್ ಹೊಲಿಯೋದು. ಮತ್ತು ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು ಇದನ್ನು ವೇರ್ ಮಾಡಿದಾಗ. ಈ ಬ್ಲೌಸ್ನ ನಾನು ಈ ಸಾರಿ ಜೊತೆ 2 ಸತಿ 2 ಫಂಕ್ಷನ್ಗೆ ವೇರ್ ಮಾಡಿದೆ. ಈ ಸೀರೆನೆಲ್ಲ ನಾನು ತೋರಿಸಿದ್ದೀನಿ ನಿಮಗೆ ತುಂಬ ವೀಡಿಯೋಗಳಲ್ಲಿ. ಈ ಗ್ರೀನ್ ಕಲರ್ ಸ್ಯಾರಿ ತೋರಿಸಿದ್ದೀನಿ. ತುಂಬ ವೀಡಿಯೋಸ್ ಇದೆ ನನ್ನ ಚಾನಲಲ್ಲಿ KSIC ಬಗ್ಗೆ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ನೋಡಿ, ಈ ಥರ ಇದೆ ಇದು ಬ್ಲೌಸು. ಯಾರಿಗಾದ್ರೂ ಇಷ್ಟ ಆಗ್ಬೋದು, ಹೊಲಿಸ್ಕೊಡೋರಿದ್ರೆ ಬೇಕಾದ್ರೆ ಈ ಥರ ಪ್ಯಾಟ್ರನ್ ನೀವು ಹಾಕೋದಿದ್ರೆ ಹೊಲಿಸ್ಕೊಳ್ಳಿ. ಇದರಲ್ಲಿ ಇನ್ನೂ ತುಂಬ ಥರ ಪ್ಯಾಟ್ರನ್ಸ್ ಬರುತ್ತೆ. ನಾನು ನೆಕ್ಸ್ಟು ಬ್ಲೌಸ್ಗಳನ್ನ ಆ ಥರ ಕೊಟ್ಟಿದ್ದೀನಿ ಹೊಲಿಯೋಕ್ಕೆ. ಇದು ಒಂದು. ಮತ್ತು ಈ ಬ್ಲೌಸ್ಗೆ ನಾವು ಇನ್ನೊಂದು ಸೀರೆನೂ ಮ್ಯಾಚ್ ಮಾಡ್ಬೋದು. ಇಲ್ಲಿ ನೋಡಿ, ಇದನ್ನು ಮ್ಯಾಚ್ ಮಾಡ್ಬೋದು, ಇದನ್ನು ಹಾಕ್ಕೊಳ್ಬೋದು ಈ ಬ್ಲೌಸ್ಗೆ. ನೋಡ್ತಾ ಇದ್ದೀರಾ, ಇಲ್ಲೂ ಪಿಂಕ್ ಇರೋದ್ರಿಂದ ಇದು ಒಂದು ಮ್ಯಾಚ್ ಮಾಡ್ಬೋದು. ನಾವು ಗ್ರೀನು ಮ್ಯಾಚ್ ಮಾಡ್ಬೋದು ಮತ್ತು ಪಿಂಕನ್ನು ಮ್ಯಾಚ್ ಮಾಡ್ಬೋದು.
ತುಂಬ ಜನ ನೋಡ್ತಾರೆ, ಇಂಟ್ರೆಸ್ಟ್ ತೋರಿಸಿ ನೋಡ್ತಾರೆ ಈ ಥರ ವೀಡಿಯೋಗಳನ್ನ. ಹಾಗಾಗಿ ಈ ವಿಡಿಯೋ ಇಲ್ಲಿ ನೋಡಿ, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ನೋಡಿ, ಇದಕ್ಕೂ ಮ್ಯಾಚ್ ಮಾಡ್ಬೋದು. ಮತ್ತು ಇದಕ್ಕೆ ಗ್ರೀನ್ ಕಲರ್ ಸಾರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗ್ರೀನ್ಗೂ ತುಂಬ ಜನ ಕೇಳಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ಕೂಡ. ಅದಕ್ಕೆ ನನಗೆ ಆ ಥರ ಖುಷಿ ಆಗುತ್ತಲ್ವ, ತುಂಬ ಜನ ಹೇಳಿದಾಗ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಖುಷಿ ಆಗುತ್ತೆ ತುಂಬ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಖುಷಿನೂ ಆಯಿತು. ಇದು ವೇರ್ ಆಗಿದೆ, ವೇರ್ ಮಾಡಿದ್ದೀನಿ ಇದೆರಡು ಸ್ಯಾರಿ. ಮತ್ತು ಇದೆರಡಕ್ಕೆ ಮ್ಯಾಚ್ ಮಾಡ್ಕೊಳ್ಬೋದು. ಇನ್ನೂ ಬೇರೆ ಯಾವುದಾದ್ರೂ ಇದ್ರೂ ಮ್ಯಾಚ್ ಮಾಡ್ಕೊಳ್ಬೋದು. ಇನ್ನೂ ಬೇರೆ ಯಾವುದಾದ್ರೂ ಪಿಂಕ್ ಇದ್ದರೂ, ಇದೊಂದೇ ಮೈಸೂರು ಸಿಲ್ಕೆ ಅಂತ ಅಲ್ಲ, ಯಾವುದಕ್ಕೆ ಬೇಕಾದರೂ ಇದನ್ನು ಕಾಂಟ್ರಾಸ್ಟ್ ಬ್ಲೌಸ್ಗಳನ್ನ ಹಾಕ್ಕೊಳ್ಬೋದು. ಇದೆರಡು ಆಯಿತು. ಈಗ ಇನ್ನೊಂದು ತೋರಿಸ್ತೀನಿ, ಕಾಂಟ್ರಾಸ್ಟ್ ಮೈಸೂರು ಸಿಲ್ಕ್ದು ಒಂದು ಬ್ಲೌಸು ಹೇಗೆ ಅಂತ. ಇಲ್ಲಿ ನೋಡಿ, ಈ ಸಾರಿಗೆ ಬ್ಲೌಸ್ ತೊಗೊಂಡಿದ್ದನ್ನ ತೋರಿಸಿದ್ದೆ. ಇದು ಕಾಂಟ್ರಾಸ್ಟ್ ಕಲರ್ ಇದೆ. ಇದು ಮರೂನ್ ಮತ್ತು ಇಲ್ಲಿ ಕಾಫಿ ಬ್ರೌನ್ ಇದೆ. ಅಂದರೆ ಹೆಚ್ಚು ಕಡಿಮೆ ಗೊತ್ತಾಗಲ್ಲ, ತುಂಬ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಏನಾಯಿತು, ಈ ಥರ ಬ್ಲೌಸ್ನ ಪರ್ಚೇಸ್ ಮಾಡಿದ್ದೆ ನಾನು. ಇಲ್ಲಿ ನೋಡಿ, ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಹೇಗೆ ಹೊಲಿಸ್ದೆ ಅಂದರೆ, ನಾನು ಇದು ಸ್ವಲ್ಪ ಬ್ರೊಕೆಟ್ ಥರ ಆಗಿರೋದ್ರಿಂದ ಹಿಂದೆ ಎಲ್ಲ ತುಂಬ ಡೀಪ್ ಕೊಟ್ಟರೆ ಇದೆಲ್ಲ ಬ್ರೊಕೆಡೆಲ್ಲ ಹೋಗ್ಬಿಡತ್ತಂತ ನಾನು ಅದನ್ನು ಕಟ್ ಮಾಡಿಸಿ ತುಂಬ ಡೀಪ್ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹತ್ತಿರದಿಂದ ನೋಡಿ ಗಮನಿಸಿ, ಮ್ಯಾಂಗೋದು ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಅಂದರೆ ಬೇರೆ ಕ್ಲಾತಲ್ಲಿ ಮಾಡಿ ಇದಕ್ಕೆ ಪ್ಯಾಚ್ ಮಾಡಿದ್ದಾರೆ, ಪ್ಯಾಚ್ ವರ್ಕ್ ಥರ. ಅಂದರೆ ಇದ್ರ ಮೇಲೆ ಎಂಬ್ರಾಯ್ಡ್ರಿ ಮಾಡಿದರೆ ಕಾಣಲ್ಲ ಅಂತ. ಈಗ ಕೆಲವು ಬ್ರೊಕೆಟ್ಗಳಿಗೆ ಎಂಬ್ರಾಯ್ಡ್ರಿ ಬೇಕಾಗಲ್ಲ, ಕ್ಲೀನಾಗಿ ಸ್ಟಿಚ್ ಮಾಡಿಸ್ಕೊಂಡ್ರೆ. ಒಂದೊಂದು ಸತಿ ಏನಾಗುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಈ ಥರದ್ದೆಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕಂದರೆ ಇಂಥದ್ದೆಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದೊಂದು ಮರೂನಲ್ಲಿ ನಾಟ್ ವರ್ಕ್ ಹಾಕಿದ್ದಾರೆ. ನಾನು ರಾತ್ರಿ ವೀಡಿಯೋ ಮಾಡ್ತಾಯಿದ್ದೀನಿ, ವೀಡಿಯೋ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ. ಇಲ್ಲಿ ನೋಡಿ ಮಾಡಿದ್ದಾರೆ. ಮತ್ತು ಮ್ಯಾಂಗೋದು ಒಂದೊಂದು ನಾನು ಹೇಳಿದೆ, ಸೀರೆಯಲ್ಲಿ ಮ್ಯಾಂಗೋ ಇದೆ, ಮ್ಯಾಂಗೋ ಬಾರ್ಡರು, ಒಂದೊಂದು ಮ್ಯಾಂಗೋ ಅದು ಒಂದು ಮಾವಿನಕಾಯಿ ಥರ ಎಂಬ್ರಾಯ್ಡ್ರಿ ಮಾಡಿ ಅಂತ. ಮತ್ತು ಇಲ್ಲಿ ನೋಡಿ, ತೋಳಿಗೆ ಇಷ್ಟೇ ಒಂದೊಂದು ಇಂಚ್ ಇರ್ಬೋದು ಅನಿಸುತ್ತೆ ಮಾಡಿದ್ದಾರೆ. ತುಂಬ ಏನು ಡಿಸೈನ್ ಏನು ಮಾಡಿಸಿಲ್ಲ ಹಿಂದೆ ಈ ಥರ. ಮತ್ತು ಇಲ್ಲಿ ನೋಡಿ, ಆರ್ಮ್ ಹೋಲ್ಗೆ ಇದೆ, ಇದು ತೋಳಿದೆಯಲ್ಲ ಆರ್ಮ್ ಹೋಲ್, ಅಲ್ಲಿನೂ ಎಂಬ್ರಾಯ್ಡ್ರಿ ಇದೆ. ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಒಂದು ಉದ್ದೇಶಕ್ಕೆ. ಮತ್ತು ಇಲ್ಲಿ ಇದಕ್ಕಿಷ್ಟೇ ಮಾಡಿಸಿರೋದು, ಇದಕ್ಕಿನ್ನೇನು ಹೆಚ್ಚೇನು ಬೇಕಾಗಲ್ಲ. ಮಾಡಿಸ್ದೇ ಇದ್ರೂ ನಡೆಯುತ್ತೆ, ಆದರೂ ನಾನು ಮಾಡಿಸ್ದೆ ಇರಲಿ ಅಂತ. ಮತ್ತು ಇದಕ್ಕೆ ಬೇರೆದು ಇನ್ನೊಂದು ಬ್ಲೌಸ್ ತೊಗೊಳ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಈ ಸ್ಯಾರಿಗೆ ಬೇರೆ ಥರದ್ದು ಒಂದು ಕಾಂಟ್ರಾಸ್ಟು ಹೊಲಿಸ್ಕೊಳ್ಳೋಣ ಅಂತ ಇದ್ದೀನಿ. ಅದನ್ನು ಪರ್ಚೇಸ್ ಮಾಡ್ತೀನಿ ಈಗ ಸದ್ಯದಲ್ಲೇ. ಅದನ್ನು ನಿಮಗೆ ತೋರಿಸ್ತೀನಿ, ಅದನ್ನು ಹೇಗೆ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ತೋರಿಸ್ತೀನಿ. ಇಲ್ಲಿ ಏನು ಮಾಡಿದ್ದಾರೆ ಅವರು, ಹಿಂದೆ ಗೋಲ್ಡನ್ ಕಲರ್ ಜರೀಲಿ ಎಂಬ್ರಾಯ್ಡ್ರಿ ಮಾಡಿ ಡಲ್ ಫಿನಿಶಿಂಗ್ದು ಅಂತಾರಲ್ಲ, ಆ್ಯಂಟಿಕ್ ಫಿನಿಶ್ ಅಂತಾರಲ್ಲ, ಅದರದ್ದು ಇಲ್ಲಿ ನಾಟ್ ವರ್ಕ್ ಹಾಕಿದ್ದಾರೆ ಮೇಲೆ, ಮ್ಯಾಂಗೋ ಮೇಲೆ. ಅದು ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ಮುಂದೆ ಇನ್ನೇನು ಡಿಸೈನ್ ಮಾಡಿಸಿಲ್ಲ, ಹೆಚ್ಚು ಇಷ್ಟೇ ಡಿಸೈನ್ ಮಾಡಿಸಿರೋದು. ಇದಕ್ಕೆ ಚೆನ್ನಾಗಿ ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗೆ ಕಾಣಿಸುತ್ತಂತ. ಇದನ್ನು ಇನ್ನೂ ವೇರ್ ಮಾಡಿಲ್ಲ. ತುಂಬ ಜನ ಕಾಯ್ತಿರ್ತೀರಿ ನನ್ನ KSIC ವಿಡಿಯೋಗಳಿಗೆ, ಹಾಗಾಗಿ ಈ ವಿಡಿಯೋ ಮಾಡಿದೆ. ತುಂಬ ಜನ ಫಾಲೋ ಮಾಡ್ತಿರ್ತೀರಿ ಈ ವಿಡಿಯೋಗಳಿಗೋಸ್ಕರನೇ. ಇತ್ತೀಚೆಗೆ ಯಾವುದೂ ವಿಡಿಯೋ ಮಾಡಲಿಲ್ಲ ನಾನು. ಸಾಧ್ಯವಾದರೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ನಾನು ಕೂಡ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಖಂಡಿತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ವಿಡಿಯೋನ ಹೈಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.